ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಆ ದಮ್ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಿದ್ದಂಥ ವಿಷಯ ಅದು. ಇನ್ನು ಎಲಿಮಿನೇಟರ್ ಸ್ಥಾನಕ್ಕೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಅವ್ರ ವಿರುದ್ಧವಾಗಿ ಬರುವಂಥ ತಂಡ ಸನ್ರೈಸರ್ಸ್ ಇಬ್ಬರು ಸ್ಟ್ರಾಂಗ್ ಇದ್ದಾರೆ. ಇಬ್ಬರು ಹೊಡಿ ಬಡಿ ಕಡಿ ಹಿಡಿ ಓಡು ಎಸ್ಸಿ ಬಿಸಾಡು ಎರಡು ತಂಡಗಳು ಜಬರ್ದಸ್ತ್ ಇದ್ದಾವೆ. ಯಾರು ಗೆಲ್ಬೋದು ಯಾರು ಸೋಲ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ವೈಭವ್ ಸೂರ್ಯವಂಶಿ ಇದ್ದಾರೆ, ಇನ್ನೊಂದು ಕಡೆಗೆ ನಮ್ಮ SRH ಅಲ್ಲೂ ಸಾಕಷ್ಟು ಜೋರಾದಂಥ ಆಟಗಾರರಿದ್ದಾರೆ, ಜಬರ್ದಸ್ತಾಗಿ ಆಡುವಂಥ ಜನ ಇದ್ದಾರೆ. ಹೀಗಾಗಿ ಇವುಗಳ ಮಧ್ಯೆ ನಡೆಯುವಂಥ ಒಂದು ಮ್ಯಾಚ್ ಏನದಲ್ಲ ಭಾಳ ರೋಮಾಂಚಕ ಆಗಿರ್ತದೆ. ಜೊತೆಗೆ ಇಲ್ಲಿ ಎಲಿಮಿನೇಟರ್ ಇಲ್ಲಿ ಸೋತವ್ರು ಏನಂದ್ರೆ ಮನೆಗೆ ಹೋಗಿಬಿಡುವಂಥದ್ದು ಅದ. ಯಾರು ಹೋಗ್ಬೋದು ಯಾರು ಬಿಡ್ಬೋದು ಗೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೆ ಆಲ್ರೆಡಿ ಇದ್ದೀನಿ ಎಂಥ ಸ್ಟ್ರಾಂಗ್ ಟೀಮ್ ಇದ್ದರೂ ಸಹಿತ ಹೇಳ್ತಿಲ್ಲ. ವರ್ಲ್ಡ್ ಕಪ್ ನಡೆದಿತ್ತು 1983 ಅಂತದ. ಆ ಸಂದರ್ಭದಲ್ಲಿ ಕಪಿಲ್ ದೇವ್ ಡೇರ್ ಡೆವಿಲ್ಸ್ ಅಂತ ಅವ್ರು ಹೆಸರಿಟ್ಟಿದ್ರು. ಇವ್ರು ಎಲ್ಲೂ ಹೆಸರು ಇರಲಿಲ್ಲ. ಗೆಲ್ತಾರೆ, ಫೈನಲ್ಗೆ ಬರ್ತಾರೆ, ಮಾಡ್ತಾರೆ. ಅದರಾಗೂ ದೈತ್ಯ ವೆಸ್ಟ್ ಇಂಡೀಸನ್ನು ಗೆಲ್ತಾರಂತ ಯಾರೂ ಕನಸು ಮನಸ್ಸು ವೈ ಮಾಡಿರಲಿಲ್ಲ. ಹೈಲಿ ಇಂಪಾಸಿಬಿಲಿಟೀಸ್ ಅಷ್ಟು ಡಾಮಿನೇಟ್ ಮಾಡಿದ್ದಾರೆ ಅವ್ರು ವೆಸ್ಟ್ ಇಂಡೀಸ್ದವ್ರು. ಮೊದಲೇ 2 ವರ್ಲ್ಡ್ ಕಪ್ಗಳನ್ನು, 3ನೇ ವರ್ಲ್ಡ್ ಕಪ್ ನಡೆದಾಗ ಆ ಸಂದರ್ಭದಲ್ಲೇ ಲಾಸ್ಟ್ ಮ್ಯಾಚಿಗೆ ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ ಬಿದ್ದಾಗ ಕಪಿಲ್ ದೇವ್ರ ಟೀಮ್ ಆ ಸಣ್ಣ ಟೀಮ್ಗಳಿದ್ದಂಗೆ ಇತ್ತು. ಅವ್ರ ಮುಂದೆಲ್ಲ ದೈತ್ಯ ಆಟಗಾರರಿ. ಒಬ್ಬರಿಗೆ ಕ್ಲೈವ್ ಲಾಯ್ಡ್ ಆಗಿರ್ಬೋದು. ಅವತ್ತಿನ ಮ್ಯಾಚ್ ನೆನೆಸ್ಕೊಂಡ್ರೆ ಬೌಲರ್ಗಳಂತೆ 5-6 ಜನ ಇದ್ದವ್ರು. ಅವರು 5 ಜನ ಅಂತಿ ಫಾಸ್ಟ್ ಬಾಲರ್. ಅವ್ರು ಬಂದು ಓಡಿ ಹೋಗಿದ್ದಷ್ಟೇ ವಿಕೆಟ್ ಮೇಲೆ ಗುರಿ ಅವರು, ಇಲ್ಲಾಂದ್ರೆ ಆಟಗಾರನ ತಲೆ ಮೇಲೆ ಗುರಿ. ಹೀಗಾಗಿ ವರ್ಲ್ಡ್ ಕಪ್ ಫೈನಲ್ ಗೆಲ್ತಾರೆ ಅನಿಸಿರಲಿಲ್ಲ. ಆದರೆ ಏನಪ್ಪ ಅಂದರೆ 183ಕ್ಕೆ ಔಟ್ ಆದಾಗಂತೂ ಮುಗಿತಪ್ಪ ಇಂಡಿಯಾದ್ದು. ಅವರೇನು ಎಡಗೈಲಿ ಗೆದ್ಕೊಂಡು ಹೋಗ್ತಾರಂತೆ. ಅದು ನಂತರ ನಡೆದದೇನು ಇತಿಹಾಸ ಇವತ್ತು.